ಗುರುಜಿ, ಈ ವರ್ಷದ ಪಂಚಾಂಗದಲ್ಲಿರುವಂತ ನವನಾಯಕರು ಯಾರು ಅಂತ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ರಾಜ ಶನಿ, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ. ಇನ್ನ ಪಶುನಾಯಕ ಬಲರಾಮ. ಪಶುನಾಯಕ ಬಲರಾಮ ಅಂದಾಗ ಈ ಬಲರಾಮನಿಂದ ಆಗ್ತಕ್ಕಂತಹ ಅನುಷ್ಠಾನಗಳನ್ನು ನಾನು ತಿಳಿಸ್ಕೊಡ್ಬೇಕು. ನಿಜಕ್ಕೂ ಪಶುನಾಯಕ ಬಲರಾಮನಾದ್ರಿಂದ ಈ ಬಾರಿ ಹೈನುಗಾರಿಕೆ ತುಂಬ ಚೆನ್ನಾಗಿರುತ್ತೆ, ಹಾಲು ಸಮೃದ್ಧಿಯಾಗಿರುತ್ತೆ. ಹಾಗೆ ಹೈನುಗಾರಿಕೆ ಹಸುಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಯಾಕೆಂದರೆ ಪಶುನಾಯಕ ಬಲರಾಮ ಅಥವಾ ಪರಶುರಾಮ, ಶ್ರೀಕೃಷ್ಣ ಈ ಥರ ಬಂದಾಗ ಯಥೇಚ್ಛವಾದಂತಹ ತಳಿಗಳು ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹಸುಗಳಿಗೂ ತೊಂದರೆ ಆಗಲ್ಲ. ಅದಕ್ಕೆ ಮೇವು, ನೀರು ಎಲ್ಲವೂ ಸಹಿತ ಸಮೃದ್ಧಿಯಿಂದ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ, ನಿರಾಸಾಧಿಪತಿ ಗುರು. ಇಷ್ಟೆಲ್ಲ ಬಹಳ ವಿಶೇಷಗಳೇ ಇದೆ, ವಿಶೇಷಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇನ್ನೊಂದು ವಿಚಾರನ ಸ್ಪಷ್ಟೀಕರಿಸ್ತಾ ಇದ್ದೇನೆ. ರಾಜ ಶನಿ ಆದಾಗ ಏನೆಲ್ಲ ವಿಶೇಷತೆ ಇರುತ್ತೆ ಆದರೂ ತಿಳ್ಕೊಳ್ಬೇಕಾಗತ್ತೆ. ರಾಜ ಶನಿ ಆದ್ರಿಂದ ಸಸ್ಯಗಳು ಮತ್ತು ರಾಜನ ಶನಿಯಾಗಿರೋದ್ರಿಂದ ಸಸ್ಯಗಳು ಮಧ್ಯಮವಾಗಿ, ಅಂದರೆ ಅಂತಹ ವಿಶೇಷತೆನಲ್ಲ, ಅಂತ ತೆಗೆದುಹಾಕುವಂಥದ್ದು ಅಲ್ಲ. ವಿಚಿತ್ರವಾದಂಥ ರೀತಿ ವರ್ತನೆಗಳು, ಮಳೆ ವಿಚಿತ್ರವಾಗಿರುತ್ತೆ, ಕಾಲಕ್ಕೂ ಬರದಂತಹ ಕಾಲಗಳಲ್ಲಾಗಿರ್ಬೋದು, ಅಕಾಲ ಮಳೆ ಆಗಿರ್ಬೋದು, ಇಂತೆಲ್ಲ ರೀತಿ ಆಗುವಂಥದ್ದು. ರಾಜಕೋಪ, ಇವುಗಳಲ್ಲಿ ಬಾಧೆ ಹೆಚ್ಚಾಗುವಂಥದ್ದು. ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂಚೂರು ಫಲಿಸುವಂಥದ್ದು ಮತ್ತು ತೊಂದರೆ ಆಗುವಂಥದ್ದು ಎರಡೂ ಅಲ್ಲಿರಬಹುದು. ಲಾಭ ನಷ್ಟಗಳ ಮಧ್ಯದಲ್ಲೇ ಇವತ್ತಿನ ಈ ಒಂದು ವರ್ಷ ಫಲ ಇರುತ್ತೆ. ಆದರೂ ಭಯಬಿಡಬೇಕಾದ ಅವಶ್ಯಕತೆ ಇಲ್ಲ. ಹೆಜ್ಜೆಜ್ಜೆಗೂ ಅನುಕೂಲಗಳನ್ನು ನೋಡಬಹುದು, ಅನಾನುಕೂಲಗಳನ್ನು ನೋಡಬಹುದು. ಆದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳ ಫಲದಿಂದ ಸಾಕಷ್ಟು ದಾರಿದೀಪವೂ ಆಗ್ಬೋದು. ಇನ್ನು ಕುಜ ಮಂತ್ರಿ ಆದ್ರಿಂದ ಪೈರು ಪಚ್ಚೆಗಳು ಮತ್ತು ಸಾಧ್ಯವಾದಷ್ಟು ಅಗ್ನಿ ಭಯವು, ಅಂದರೆ ಯಾವುದೇ ಕಾರಣಕ್ಕೂ ಸಹಿತ ಸುಂಟ್ರು ಗಾಳಿಯಾಗಲಿ, ಬಡತನವು, ರೋಗ ಮತ್ತು ಸಾಕಷ್ಟು ಪೀಡೆಗಳಿಂದ ಸಹಿತ ಉಂಟಾಗುವಂಥ ಪರಿಸ್ಥಿತಿ. ಇಲ್ಲಿ ಕುಜನಿಂದ ಆಗುವಂಥದ್ದು ಪೈರು ಪಚ್ಚೆಗಳು ಒಣಗಿ ಹೋಗ್ತಕ್ಕಂಥದ್ದು, ಅಂದರೆ ಬರ್ತಕ್ಕಂತಹ ಬೆಳೆ ಏನಿದೆ ಅದು ಬೇಗ ಬೇಗ ಒಣಗೋಗುವಂಥದ್ದಾಗತ್ತೆ. ಇನ್ನು ಸುಂಟ್ರು ಗಾಳಿ ಅಂತಕ್ಕಂಥದ್ದು, ಬಡತನದ ಬೇಗೆ ಅಂತಕ್ಕಂಥದ್ದು ಇದು ಸಾಕಷ್ಟು ಆಗ್ಬೋದು. ರೋಗವು ಸಹಿತ ಸಾಕಷ್ಟು ರೋಗ ಪೀಡಿತರಾಗುವಂತಹ ಪರಿಸ್ಥಿತಿ ಆಗ್ಬೋದು. ಯಾಕೆಂದರೆ ಇಲ್ಲಿ ಮಂತ್ರಿ ಕುಜನಾದಾಗ ಇಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಹೀಗೆ ಒಬ್ಬೊಬ್ಬರಿಂದಲೂ ಸಹಿತ ಲಾಭ ನಷ್ಟಗಳನ್ನು ನಾವು ಆಲೋಚನೆ ಮಾಡ್ತಾ ಹೊರಟ್ರೆ ಒಂದಿಷ್ಟು ಲಾಭ, ಒಂದಿಷ್ಟು ನಷ್ಟ, ಈ ಪ್ರಕಾರ ಆಗುವಂಥ ರೀತಿಯಲ್ಲಿರುತ್ತೆ. ಆದರೆ ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಮೋಡಗಳು ಚೆನ್ನಾಗಿದ್ದು ವರ್ಷಸುತ್ತೆ, ಅಂದರೆ ಮೋಡಗಳು ದಟ್ಟವಾದಂತಹ ಮೋಡ ಇರುತ್ತೆ, ಬೇಗ ಮಳೆ ಸುರಿಯುವಂಥ ರೀತಿಯಲ್ಲಿರುತ್ತೆ, ಮಳೆನೂ ಆಗುತ್ತೆ. ಧಾನ್ಯಗಳ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಜನರು ಸುಖ ಸಂತೋಷದಿಂದ ಇರ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುವಂತಹ ಪದ್ಧತಿ, ಹಾಲುವನ್ನು ಕೊಡುವಂಥ ರೀತಿಯಲ್ಲಿ ಆಗುತ್ತೆ. ಇದು ಚಂದ್ರನಿಂದ ಆಗುವಂಥದ್ದು. ಇನ್ನು ಶುಕ್ರನಿಂದ ಸಸ್ಯಾಧಿಪತಿಯಾಗಿಯೂ ಮತ್ತು ಯಾವುದೇ ಕಾರಣಕ್ಕೂ ಅಂತಹ ಅಸಮಾಧಾನವಿಲ್ಲದಿರ ಸಮಾಧಾನಕರವಾಗಿರ್ತಕ್ಕಂತಹ ರೀತಿ ನೀತಿಯಲ್ಲಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಫಲಗಳು ಚೆನ್ನಾಗಿ ಆಗುವಂಥದ್ದು. ಮತ್ತು ಬೂದು ಮಣ್ಣನ ಭೂಮಿಯಲ್ಲಿ ವಿಶೇಷವಾಗಿ ಫಲವನ್ನು ಬರುತ್ತೆ. ಅಂದರೆ ಬೂದು ಮಣ್ಣು ಅಂತ ಹೇಳ್ತಾರೆ. ಮಣ್ಣಲ್ಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ಬೂದು ಮಣ್ಣು ಅಂತ ಹೇಳುತ್ತೆ. ಅಂದರೆ ಮಣ್ಣಿನ ಬಣ್ಣ, ಆ ಮಣ್ಣಿನ ಬಣ್ಣ ಬೂದು ಬಣ್ಣದಲ್ಲಿರ್ತಕ್ಕಂತಹ ಭೂಮಿಯಲ್ಲಿ ವಿಶೇಷವಾದಂತಹ ಫಲಗಳು ಈ ಸತಿ ಸಮೃದ್ಧಿಯಾಗಿರುತ್ತೆ. ಇನ್ನು ಬುಧನಿಗೆ ಸಂಬಂಧಪಟ್ಟಂಥದ್ದು, ಬುಧನು ಧಾನ್ಯಾಧಿಪತಿ ಆಗಿರುವುದರಿಂದ ಮಳೆಗಳು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಒಂದು ಭಾಗದಲ್ಲಿ ಒಂದು ಗ್ರಹದಿಂದ ಲಾಭ ಇದ್ದರೆ ಮತ್ತೊಂದು ಗ್ರಹದಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನವೇ ಅನಿಸುತ್ತೆ. ಹೀಗೆ ಧಾನ್ಯಾಧಿಪತಿ ಆಗಿರ್ತಕ್ಕಂಥ ಬುಧನು ಧಾನ್ಯಾಧಿಪತಿ ಆಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಅಂತಿದೆ. ಗಾಳಿ ಮತ್ತು ಹೆಚ್ಚು ಗಾಳಿ ಇರತಕ್ಕಂಥದ್ದು, ಬಡತನ ಹೆಚ್ಚಾಗುವಂಥದ್ದು, ಜನರ ಮನಸ್ಸಲ್ಲಿ ಒಂಥರ ಏನೇ ಮಾಡಿದ್ರೂ ಸಹಿತ ಅಷ್ಟು ಸಮಾಧಾನವಾಗುತ್ತೋ ಇಲ್ವೋ, ಎಲ್ಲೋ ಒಂದು ಕಡೆ ಭೀತಿ, ಭಯ, ಕ್ಷಾಮಧಾಮಗಳು ಇವೆಲ್ಲವೂ ಸಹಿತ ಉಲ್ಬಣಿಸ್ತಕ್ಕಂಥದ್ದು. ಏನೇ ಆದರೂ ಮಹಾವಿಷ್ಣು ಆರಾಧನೆಯೊಂದಿಗೆ ಇವೆಲ್ಲವೂ ಸಮಂಜಸವಾಗುತ್ತೆ. ಯಾಕೆಂದರೆ ಬುಧ ಅಂದ ತಕ್ಷಣ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು ಪದ್ಧತಿ. ಇನ್ನು ಚಂದ್ರ ಅರ್ಘ್ಯಾಧಿಪತಿ, ಅದರಿಂದ ಇಲ್ಲಿ ಇನ್ನೊಂದು ವಿಶೇಷ ಇದೆ. ಚಂದ್ರನು ಅರ್ಘ್ಯಾಧಿಪತಿ ಆದ್ರಿಂದ ಸರ್ವವೂ ಸಹಿತ ಸೃಷ್ಟಿಯು, ಸಸ್ಯವೃದ್ಧಿಯು ಉಂಟಾಗುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಅಂತಹ ತೊಂದರೆಗಳಾಗುವುದಿಲ್ಲ. ಪದಾರ್ಥಗಳ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಅಂತ ಹೇಳ್ಬೋದು. ಅಂದರೆ ಈ ವರ್ಷ ಪದಾರ್ಥಗಳಂತಕ್ಕಂಥದ್ದು ಏನೊಂದು ಜಾಸ್ತಿ ಬೆಲೆ ಆಗುತ್ತಾ? ಖಂಡಿತ ಅಂತ ಭಯ ಬೀಳುವಂಥದ್ದಿಲ್ಲ, ಬೆಲೆ ಕಡಿಮೆನಲ್ಲೇ ಇರುತ್ತೆ, ಸುಧಾರಣೆ ಆಗುತ್ತೆ, ಪರವಾಗಿಲ್ಲ. ಇನ್ನು ಚಂದ್ರ ಮೇಘಾಧಿಪತಿ ಆದ್ದರಿಂದ, ಚಂದ್ರನು ಮೇಘಾಧಿಪತಿ ಆಗಿರೋದ್ರಿಂದ ಎಲ್ಲ ದೇಶಗಳಲ್ಲಿಯೂ ಸೃಷ್ಟಿಯಾಗಿ ಉಂಟಾಗುವುದು ಮತ್ತು ಧಾನ್ಯಗಳು ಚೆನ್ನಾಗಿ
ಸೂವೃಷ್ಟಿಯ ಉಂಟಾಗತಕ್ಕಂಥದ್ದು, ಚೆನ್ನಾಗಿ ಫಲಗಳು ಬರುತ್ತೆ ಮತ್ತು ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ. ಇಲ್ಲಿ ಚಂದ್ರ ಮೇಘಾಧಿಪತಿ ಆದ್ರಿಂದ ಯಾವುದೇ ಒಂದು ರಾಜ್ಯದಲ್ಲಾಗ್ಬೋದು, ಯಾವುದೇ ದೇಶದಲ್ಲಾಗ್ಬೋದು, ಮಳೆ ಬೆಳೆಗೇನು ತೊಂದರೆ ಇಲ್ಲ. ಹೈನುಗಾರಿಕೆ ಚೆನ್ನಾಗಿದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ, ಅದು ಹಾಗೆ ಆಗುತ್ತೆ ಸಹಿತ.